ಚಿತ್ರಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿ, ದಾರ್ಶನಿಕರ ಜಯಂತಿಗೆ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡುವುದು ಕೋಲಾರ ವಿಭಾಗದ ಸಂಪ್ರದಾಯವಾಗಿದ್ದು, ಅಂತೆಯೇ ವಾಲ್ಮೀಕಿ ಜಯಂತಿಗೆ ಶಕ್ತಿ ಯೋಜನೆ ಮತ್ತು ಆವಣಿಯ ಲವಕುಶ ಸೀತಾಮಾತೆ ಆಶ್ರಮದ ಕುರಿತಾಗಿ ಪರಿಚಯಿಸಲಾಗಿದೆ. ಜನರಿಂದ ನಿರೀಕ್ಷೆಗೂ ಮೀರಿದ ಸ್ಪಂದನೆ ಸಿಕ್ಕಿದೆ ಎಂದರು. ಸಾರಿಗೆ ಸಂಸ್ಥೆ ಡಿಎಂಇ ಶಾಂತಕುಮಾರ್, ಡಿಪೋ ಮ್ಯಾನೇಜರ್ ಶ್ರೀನಿವಾಸಯ್ಯ, ಡಿಟಿಒ ಮಂಜುನಾಥ್, ಅಧಿಕಾರಿ ಶಿವಕುಮಾರ್ ಮತ್ತು ಸಿಬ್ಬಂದಿ ಹಾಜರಿದ್ದರು. ನಮಸ್ಕಾರ. ಸಮಸ್ತ ಕೋಲಾರ ಜನತೆಗೆ ಕೆಎಸ್ಆರ್ಟಿಸಿ ಕೋಲಾರ ವಿಭಾಗದ ವತಿಯಿಂದ ಮಹಾಕವಿ ಶ್ರೀ ವಾಲ್ಮೀಕಿ ಅವರ ಜನ್ಮದಿನ ಶುಭಾಶಯಗಳು. ನಮ್ಮ ತಂಡ ಕೂಡ ಅಂದರೆ ನಮ್ಮ ಏನು ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ಒಂದು ಒಳ್ಳೆಯ ಚಿತ್ರ ಮಾಡ್ಕೊಂಡು ಬಂದಿದ್ದಾರೆ. ತಮ್ಗೆ ಗೊತ್ತಿರೋ ಥರ ಕೋಲಾರ ವಿಭಾಗದಲ್ಲಿ ಪ್ರತಿ ವರ್ಷನೂ ಹಲವಾರು ಮಹಾನ್ ಪುರುಷರ ಸ್ತಬ್ಧಚಿತ್ರ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ವಾಲ್ಮೀಕಿ ಅವ್ರದ್ದು ಮಾಡಿದ್ದಾರೆ. ಸೊ ಜನರು ಕೂಡ ಇದನ್ನ ನೋಡಿ ಅವರ ನಮ್ಮ ಶಕ್ತಿ ಯೋಜನೆ ಬಗ್ಗೆ ಕೂಡ ಇದ್ರ ಬಗ್ಗೆ ಹೇಳಿದೀವಿ. ನಮ್ಮ ವಿಭಾಗದಲ್ಲಿ ಬಸ್ ಇದೆ ಮತ್ತೆ ಏನ್ ನಾವು ಮಾಡ್ತಾ ಇದೀವಿ ಅಂತ. ಸೊ ನಮ್ಮ ಜಿಲ್ಲೆಯ ಅವನಿಯಲ್ಲಿ ಏನಿದೆ ನಮ್ಮ ಲವಕುಶರದು ಸೀತಾಮಾತೆದು ಅದೆಲ್ಲ ಅವರ ಆಶ್ರಮ ಎಲ್ಲ ನಮ್ಮ ಸಿಬ್ಬಂದಿಗಳು ಬಹಳ ಮುತುವರ್ಜಿಸಿ ಮಾಡಿದ್ದಾರೆ. ಅವ್ರಿಗೂ ನಾವು ಇದರ ಅಭಿನಂದನೆ ಹೇಳ್ತಾ ಎಲ್ಲ ಜನತೆಗೂ ಶುಭಾಶಯ ಕೊಡ್ತೇನೆ. ಥ್ಯಾಂಕ್ ಯು. ಒಂದು ಘೋಷಣೆ ಹಾಕ್ಬಿಡಿ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ವಿಡಿಯೋ ಮಾಡ್ಕೊಂಡು